ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ನೋಡ್ತಿರ್ಬೋದು ಮೋಟಿ ಆಗಿದ್ದೀನಿ, ಚೆನ್ನಾಗಿದ್ದೀನಿ. ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ರಂಜಿತಾ ಗೌಡ ಯೂಟ್ಯೂಬ್ ಚಾನಲ್. ಇವಾಗ ಆಲ್ರೆಡಿ ತುಂಬ ಜನ ನನಗೆ ಕೇಳ್ತಾ ಇದ್ರಿ ಯಾಕೆ ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ಮಾಡ್ತಾಯಿಲ್ಲ ಅಂತ ಹೇಳಿ. ನಾನು ಸ್ವಲ್ಪ ಹುಷಾರಿಲ್ಲ ಹಂಗೆ ಅಂತಲೇ ಹೇಳ್ತಿದ್ದೆ. ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡ್ತೀನಿ. ವಿಷಯ ಏನಂತ ಹೇಳಿದ್ರೆ, ಇವಾಗ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀರಾ, ಎಸ್ ಐ ಆಮ್ ಪ್ರೆಗ್ನೆಂಟ್. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕ್ರಿಯೇಟರ್ಸ್ ಆಗಿರ್ಬೋದು ಅಥವಾ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಕೇಳ್ತಾ ಇದ್ರಿ ಯಾಕೆ ರೀಲ್ಸ್ ಮಾಡ್ತಾಯಿಲ್ಲ ಅಂತ. ನಾನು ಹುಷಾರಿಲ್ಲ ಹಂಗೆ ಅಂತಲೇ ಮ್ಯಾನೇಜ್ ಮಾಡ್ತಾಯಿದ್ದೆ. ಬಿಕಾಸ್ ಒಂದು 5 months ತನಕ ಹೇಳೋದು ಬೇಡ ಅಂತ ಹೇಳಿ, ಸೊ ಹಂಗಾಗಿ ಹೇಳಿರಲಿಲ್ಲ. ಪ್ರೆಗ್ನೆನ್ಸಿ ರಿವೀಲ್ ಆ ಥರ ಎಲ್ಲ ಏನೂ ವೀಡಿಯೋಸ್ ಏನು ಮಾಡಿ ಇಟ್ಕೊಂಡಿಲ್ಲ. ಆ್ಯಕ್ಚುಲಿ ನಾನು ಪೀರಿಯಡ್ ಸ್ಕಿಪ್ ಆಗಿ ಸೆಕೆಂಡ್ ಡೇಗೆ ನನಗೆ ಗೊತ್ತಾಯಿತು. ಅಂದರೆ ಯೂಶ್ವಲಿ ನಂದು ಸೇಮ್ ಡೇಟ್ಗೆ ಆಗ್ತಿರ್ಲಿಲ್ಲ, ಸ್ವಲ್ಪ ವೇರಿಯೇಷನ್ ಆಗ್ತಿತ್ತು. ಬಟ್ ಸೆಕೆಂಡ್ ಡೇ ಸ್ಕಿಪ್ ಆಗಿ ಸೆಕೆಂಡ್ ಡೇಗೆ ನನಗೆ ಏನೋ ಒಂಥರ ಚೇಂಜಸ್ ಥರ ಅಂತ ಅನಿಸ್ತು, ಬೇರೆ ಏನೋ ಫೀಲ್ ಅನಿಸ್ತು. ಸೊ ಹಂಗಾಗಿ ಈವ್ನಿಂಗ್ ಹಂಗೆ ನಾನು ಚೆಕ್ ಮಾಡಿಕೊಂಡೆ. ಸೊ ಪಾಸಿಟಿವ್ ಅಂತ ಬಂತು. ಸರ್ಪ್ರೈಸ್ ಏನು ಮಾಡಿಲ್ಲ ಯಶುಗೆ. ನಾನು ಆವಾಗಲೇ ಡೈರೆಕ್ಟಾಗಿ ಅಂತ ಯಶುಗೆ ಕಾಲ್ ಮಾಡಿ ಹೇಳಿದೆ. ಯೂಶ್ವಲಿ ಒಂದು ವೀಕ್ ಬಿಡಬೇಕು ಆ ಥರ ಎಲ್ಲ ಹೇಳ್ತಾರೆ, 1 week ಆದಮೇಲೆ ಗೊತ್ತಾಗುತ್ತೆ ಆ ಥರ. ಬಟ್ ನಂಗೆ ಸೆಕೆಂಡ್ ಡೇಯಲ್ಲೇ ಏನೋ ಹಿಂಗೆ ಮಾಡ್ಕೋಬೇಕು ಅಂತ ಅನಿಸ್ತು. ಅಂದರೆ ನನಗೆ ಏನೋ ಚೇಂಜಸ್ ಥರ ಫೀಲ್ ಆಯಿತು. ಸೊ ಹಂಗಾಗಿ ಮಾಡ್ಕೊಂಡು ಸೆಕೆಂಡ್ ಡೇಯಲ್ಲೇ ನನಗೆ ಪೀರಿಯಡ್ ಸ್ಕಿಪ್ ಆಗಿ ಸೆಕೆಂಡ್ ಡೇಗೆ ಗೊತ್ತಾಯಿತು ಅಷ್ಟೇ. ಅದು ವೀಡಿಯೋ ಸರ್ಪ್ರೈಸ್ ಅದೆಲ್ಲ ಏನೂ ಇಲ್ಲ. ಅದಾದಮೇಲೆ ಫುಲ್ಲು ನನಗೆ ರೆಸ್ಟ್ ಹೇಳಿದರು ಡಾಕ್ಟರು. ಯಾಕಂದರೆ ನನಗೆ ಸ್ವಲ್ಪ ಸ್ಪಾಟಿಂಗ್ ಆಗ್ತಿತ್ತು, ಅಂದರೆ ಲೈಟಾಗಿ. ಹಂಗಾಗಿ ಫುಲ್ ಕಂಪ್ಲೀಟ್ ರೆಸ್ಟ್ ಹೇಳಿದರು. ಅಡುಗೆ ಎಲ್ಲ ಏನೂ ಮಾಡಬಾರ್ದು, ಏನೂ ಕೆಲಸ ಮಾಡಬೇಡಿ ಅಂತ ಹೇಳಿದರು. ಹಂಗಾಗಿ ಕಂಪ್ಲೀಟ್ 5 months ರೆಸ್ಟಲ್ಲಿದೆ. ಅದಾದಮೇಲೆ ಇವಾಗ ಎಲ್ಲ ವಾಕ್ ಎಲ್ಲ ಮಾಡ್ಬೋದು, ಎಲ್ಲ ಕೆಲಸ ಮಾಡ್ಕೋಬೋದು, ಅಡುಗೆ ಎಲ್ಲ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಇವಾಗ ಮಾಡ್ಕೊಳ್ತಾ ಇದ್ದೀನಿ. ಆ ಕಂಪ್ಲೀಟ್ 5 months ಅಂದರೆ 4 months ತನಕ ರೆಸ್ಟ್ ಇದ್ದಿದ್ದರಿಂದ ಏನು ಆ್ಯಕ್ಟಿವಿಟೀಸ್ ಏನೂ ಮಾಡ್ತಿರ್ಲಿಲ್ಲ, ಓಡಾಡ್ತಿರ್ಲಿಲ್ಲ. ಹಂಗಾಗಿ ಫುಲ್ಲು ದಪ್ಪ ಆಗಿಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ವಾಕ್ ಮತ್ತು ಅಡುಗೆ ಎಲ್ಲ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಆವಾಗೆಲ್ಲ ರೆಸ್ಟಲ್ಲಿದ್ದು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಕಷ್ಟ ಅನಿಸ್ತಿದೆ ಇವಾಗ ನನಗೆ. ಸೊ ಬಟ್ ಮ್ಯಾನೇಜ್ ಮಾಡಲೇಬೇಕು. ನಾನೇ ಇವಾಗ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. 5 months ಫುಲ್ ಕಂಪ್ಲೀಟ್ ರೆಸ್ಟ್ ಹೇಳ್ಬಿಟ್ಟಿದ್ರು. ಸೊ ನಾವಿರೋದು ಬೇರೆ ಸೆಕೆಂಡ್ ಫ್ಲೋರು, ಸ್ಟೆಪ್ಸ್ ಹತ್ತೋಗಿಲ್ಲ ಇಳಿಯೋಗಿಲ್ಲ ಅಂತ ಎಲ್ಲ ಹೇಳಿದರು. ಮೇಲೆ ಟೆರೆಸ್ಗೂ ಕೂಡ ಹೋಗೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಅಲ್ಲೂ ಕೂಡ ಸ್ಟೆಪ್ಸ್ ಇದೆ. ಫುಲ್ ರೆಸ್ಟ್, ಕಂಪ್ಲೀಟ್ ರೆಸ್ಟಲ್ಲಿದ್ದಾಗ ನಾನೇ ಮಾಡ್ಕೋಬೇಕು. ನಂಗೆ ಬೋರ್ ಅನಿಸ್ತಿತ್ತು. ನಾನೇ ಮಾಡಿಕೊಂಡ್ರೆ ಸಾಕು, ನಾನೇ ಕೆಲಸ ಮಾಡಿಕೊಂಡ್ರೆ ಸಾಕು, ಅಡುಗೆ ಮಾಡಿಕೊಂಡ್ರೆ ಸಾಕು ಅಂತ ಅನಿಸ್ತಿತ್ತು. ಬಟ್ ಇವಾಗ ಹೇಳಿದ್ದಾರೆ ಸ್ವಲ್ಪ ಆವಾಗ ಮಾಡ್ಕೋಬೋದಾಗಿತ್ತು. ಇವಾಗ ಮುಂದೆ ಹೋಗ್ತಾ ಸ್ವಲ್ಪ ಕಷ್ಟ ಅನಿಸ್ತಿದೆ, ಕಷ್ಟ ಆಗುತ್ತೆ. ಇವಾಗ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಯಶುನು ಕೂಡ ಹೆಲ್ಪ್ ಮಾಡ್ತಾರೆ. ಆವಾಗಲೂ ಕೂಡ ಹೆಲ್ಪ್ ಮಾಡ್ತಿದ್ರು, ಅವರೇ ಮಾಡ್ತಿದ್ರು ಕಂಪ್ಲೀಟಾಗಿ. ನಾನು ಏನೂ ಮಾಡ್ತಿರ್ಲಿಲ್ಲ. ಇವಾಗ ನಾನು ಮಾಡ್ತೀನಿ, ಅವರು ಸಾಥ್ ಕೊಡ್ತಾರೆ. ಹಂಗಾಗಿ ಸ್ವಲ್ಪ ಅಷ್ಟೇನು ಕಷ್ಟ ಅನಿಸ್ತಿಲ್ಲ. ಇವಾಗ ತಿಂಡಿ ಎಲ್ಲ ಆಯಿತು. ಪಾಲಕ್ ಕಿಚಡಿ ಮಾಡಿದ್ದೆ. ಸ್ವಲ್ಪ ಎಲ್ಲಾದರೂ ಹಿಂಗೆ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿ ಅಂತ ಹೋಗ್ತಾ ಹೇಳ್ತೀನಿ. ಆಲ್ರೆಡಿ 12ಗೆ ಹೋಗೋಣ ಅಂತ ಹೇಳಿದರು ಯಶು. ಇವಾಗ ಆಲ್ರೆಡಿ ಒಂದು 12:30 ಆಗೋಗಿದೆ. ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಪಾಲಕ್ ಕಿಚಡಿ, ಅದನ್ನ ತಿಂದ್ಕೊಂಡು ಇವಾಗ ಹೊರಡೋದಷ್ಟೇ. ಎಲ್ಲಿಗೆ ಅಂತ ಹೋಗ್ತಾ ಹೇಳ್ತೀನಿ ಬನ್ನಿ. ಗೈಸ್, ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ತುಂಬ ದಿನದಿಂದ ನಾನು ಹೋಗೋಣ ಅಂತ ಹೇಳ್ತಾ ಇದ್ದೆ ಯಶುಗೆ. ಬಟ್ ರೆಸ್ಟಲ್ಲಿ ಇದ್ದಿದ್ದರಿಂದ ಬೇಡ ಅಂತ ಸುಮ್ಮನೆ ಇದ್ವಿ. ಫೈನಲಿ ಇವತ್ತು ಹೋಗೋಣ ಅಂತ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಯಾವ ಬಿರಿಯಾನಿ ಅಂತ ಹೇಳಿದ್ರೆ, ಯಾವ ಬಿರಿಯಾನಿ ಯಶು? ಯಾವ ಬಿರಿಯಾನಿ? ಮಲ್ಲಿಕಾ ಬಿರಿಯಾನಿ. ತುಂಬ ದಿನದಿಂದ ನಾನು ಹೋಗೋಣ ಅಂತ ಕೇಳ್ತಾ ಇದ್ದೆ. ಆಸೆ ಆಗ್ತಿತ್ತು ನನಗೆ, ಬಟ್ ಟ್ರಾವೆಲ್ ಮಾಡೋಂಗಿರಲಿಲ್ಲ, ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ಫೈನಲಿ ಇವತ್ತು ದಿನ ಕೂಡಿ ಬಂದಿದೆ. ಇವತ್ತು ಹೋಗ್ತಾ ಇದ್ದೀವಿ ಮಲ್ಲಿಕಾ ಬಿರಿಯಾನಿಗೆ. ಬನ್ನಿ ಹೋಗೋಣ. ಗೈಸ್, ಫೈನಲಿ ಬಂದ್ವಿ. ಯಶು ಇವಾಗ ನನಗೆ ಸರ್ವ್ ಮಾಡ್ತಾಯಿದ್ದಾರೆ. ಸಿಕ್ಕಾಪಟ್ಟೆ ಹುಡುಕಿದ್ವಿ, ಎಲ್ಲಿ ಕುತ್ಕೊಳ್ಳೋದು ಅಂದ್ಕೊಂಡು. ಫೈನಲಿ ಒಳ್ಳೆ ಪ್ಲೇಸ್ ಸಿಕ್ತು. ಇಲ್ಲೇ ಎದುರುಗಡೆನೇ ಫ್ಯಾನ್ ಇದೆ ದೊಡ್ಡದು. ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಫ್ಯಾನ್ಸ್ ಎಲ್ಲ ಇಲ್ಲ, ಆದರೆ ದೊಡ್ಡದು ಮಾತ್ರ ಒಂದೊಂದು ಕಡೆ ಇಟ್ಟಿದ್ದಾರೆ. ನಾವು ಅಲ್ಲಿ ಕುತ್ಕೊಳ್ಳೋದ ಅಂತ ಹುಡುಕಿ ಫೈನಲಿ ಒಂದು ಒಳ್ಳೆ ಪ್ಲೇಸಲ್ಲೇ ಕುತ್ಕೊಂಡಿದ್ದೀವಿ.
ಇವಾಗ ಬ್ಯಾಟಿಂಗ್ ಮಾಡೋದಷ್ಟೇ. ಗೈಸ್ ಇವಾಗ ಊಟ ಎಲ್ಲ ಮುಗಿಸಿ ಹೋಗ್ತಾ ಇದ್ದೀವಿ. ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಊಟ ಮಾಡೋಷ್ಟಲ್ಲೇ ಸುಸ್ತಾಗೋಯ್ತು, ಹೆವಿ ಆಗೋಯ್ತು. ಸೊ ಇವಾಗ ಊಟ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ಫೈನಲಿ ಬಹುದಿನಗಳ ಬಯಕೆ ಈಡೇರಿದೆ ಇವತ್ತು. ಇವಾಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋದಷ್ಟೇ. ಮಲ್ಗಕ್ಕಂತೂ ಆಗಲ್ಲ ಈ ಹೆವಿ ಬಿಸಿಲಲ್ಲಿ. ಸೊ ಸುಮ್ಮನೆ ಹಂಗೆ ರೆಸ್ಟ್ ಮಾಡಬೇಕಷ್ಟೆ. ಅಷ್ಟೇ ಗೈಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್ ಬಂದಿದ ತಕ್ಷಣ ಸ್ವಲ್ಪ ಹಂಗೆ ರೆಸ್ಟ್ ಮಾಡಿದೆ. ಏನು ಈ ಸೆಕೆ, ಸಿಕ್ಕಾಪಟ್ಟೆ ಸೆಕೆ ಇದೆ. ಏನು ಕೂಲರ್ ಹಾಕ್ಕೊಂಡ್ರು ಅಷ್ಟೇ, ಯಾವ ಫ್ಯಾನ್ ಹಾಕ್ಕೊಂಡ್ರು ಅಷ್ಟೇ. ಸ್ವಲ್ಪ ಹಂಗೆ ರೆಸ್ಟ್ ಮಾಡಿದೆ. ಇವಾಗ ನಾನು ಎದ್ದೋಳಷ್ಟರಲ್ಲಿ ಯಶು ವಾಟರ್ ಮೆಲನ್ ಜ್ಯೂಸ್ ಮಾಡಿದ್ದಾರೆ. ಇವಾಗ ಕುಡಿಯೋದಷ್ಟೇ. ನೈಟ್ಗೆ ಏನು ಮಾಡೋದು ಅಡುಗೆ ಗೊತ್ತಿಲ್ಲ. ಈ ಅಡುಗೆದೊಂದೇ ಟೆನ್ಷನ್ ಆಗುತ್ತೆ. ಮಧ್ಯಾಹ್ನದ ಹೆಂಗೋ ಆಯಿತು, ಸಿಕ್ಕಾಪಟ್ಟೆ ಹೆವಿ ಆಗಿಬಿಟ್ಟಿದೆ ಮಧ್ಯಾಹ್ನ ಊಟನೇ. ಇನ್ನೂ ಡೈಜೆಸ್ಟ್ ಆಗಿಲ್ಲ. ನೈಟ್ಗೆ ಏನಾದ್ರು ಲೈಟಾಗಿ ಮಾಡಬೇಕಷ್ಟೆ. ಅಷ್ಟೇ ಗೈಸ್, ಆಮೇಲೆ ಸಿಗ್ತೀನಿ. ಗೈಸ್ ಇವಾಗ ನೈಟ್ ಊಟಕ್ಕೆ ಸಿಂಪಲಾಗಿ ಮಜ್ಜಿಗೆಯನ್ನು ಮಾಡಿದೆ. ಮಧ್ಯಾಹ್ನನೇ ಬಿರಿಯಾನಿ ಸಿಕ್ಕಾಪಟ್ಟೆ ಹೆವಿಯಾಗಿತ್ತು, ಹಂಗಾಗಿ ಮಜ್ಜಿಗೆಯನ್ನು ಮಾಡಿದೆ. ಇದಾದಮೇಲೆ ಇಲ್ಲಿ ಕೊಬ್ಬರಿ ಎಣ್ಣೆ ಕಾಯಿಸಿದ್ದೀನಿ. ಕೊಬ್ಬರಿ ಎಣ್ಣೆ ಸ್ವಲ್ಪ ಏರ್ ಫಾಲ್ ಜಾಸ್ತಿ ಆಗ್ತಿತ್ತು, ಆವಾಗ ಅದಕ್ಕೆ ಈರುಳ್ಳಿ ಹಾಕಿ ಮತ್ತು ರೋಸ್ಮೆರಿ ಲೀವ್ಸ್ ಮತ್ತು ಮೆಂತ್ಯ ಮತ್ತು ಬೆಟ್ಟದ ನೆಲ್ಲಿಕಾಯಿ ಇದನ್ನೆಲ್ಲ ಹಾಕಿ ಕುದಿಸಿ ಅಪ್ಲೈ ಮಾಡ್ತಿದ್ದೆ. ಆವಾಗ ಸ್ವಲ್ಪ ಕಂಟ್ರೋಲ್ಗೆ ಬಂದಿತ್ತು. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದೆಲ್ಲ ಕುದಿಸಿಟ್ಟು ಇವಾಗ ಮಜ್ಜಿಗೆನ ಮಾಡಿ ನೆಕ್ಸ್ಟ್ ಲಾಸ್ಟ್ಗೆ ಇದೊಂದು ಆಮ್ಲ ಮತ್ತು ಶುಂಠಿ ಅದನ್ನ ಜ್ಯೂಸ್ ಮಾಡಿ ಇಟ್ಕೋಬೇಕು. ಅದೊಂದು ಮಾಡಿ ಅಷ್ಟೇ, ಮುಗೀತು ಕೆಲಸ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಂದರೆ ತುಂಬ ಚಿಕ್ಕದಾಗಿತ್ತು, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಂಜಿತಾ ಗೌಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.